ಮೊಟ್ಟು ಅಲ್ಲ, ಅದು ಹೆಸರೇ ಫೇಮಸ್. ಅದಕ್ಕೋಸ್ಕರ ಅದು ಮೊಟ್ಟು ಗುಳ್ಳ ಅಂತ ಹೇಳ್ತಾರೆ. ಆ ಬದ್ನೇನೆ ನಾವು ಇಲ್ಲಿ ನೋಡುದು. ಲೆಕ್ಕಂದಾಗಿದ್ದು 2 ತಿಂಗಳಲ್ಲಿ ಕಾಯಿ ಆಗ್ಬೇಕದು. ನಾವು ನಟ್ಟು 2 ತಿಂಗಳಲ್ಲಿ ಗಿಡ ಹಾಕಿ ಅಲ್ಲ, ನಟ್ಟು 2 ತಿಂಗಳಲ್ಲಿ ಕಾಯಿ ಆಗ್ಬೇಕು. ಒಂದು ಸರಿಯಾದಾಗಿದ್ರೆ ಒಂದು ಸಾಧಾರಣ ಒಂದು 300-400 ರೂಪಾಯಿವರೆಗೂ 400 ರೂಪಾಯಿವರೆಗೂ ಕೊಡಕ್ ಒಂದು ಗಿಡ. ಊರು ಬದ್ನಿ ಅಂತಾಗಿದ್ರೆ ಒಳ್ಳೆ ಬೆಂಗಳೂರಿಗೆಲ್ಲ ಬದ್ನೆಕಾಯಿ ಆದ್ರೆ ಊರ್ ಬದ್ನಿ ತಕೀತ ಬರುವವರು ಇದ್ರಿಲ್ಲ. ಅಂದ್ರೆ ಊರ್ ಬದ್ನಿಗೆ ಭಾರಿ ಒಂದು ಡಿಮಾಂಡ್ ಇತ್ತಿಲ್ಲ. ಈ ಮೊಟ್ಟುಗುಳ್ಳಕ್ಕೂ ಈಗ ಇಲ್ಲಿ ಊರ್ ಬದ್ನಿಗೂ ಇಲ್ಲಿ ಇದು ಗುಳ್ಳನೇ ನಟ್ಟದಿದೆ. ಇದು ಗುಳ್ಳ ಬದ್ನಿ. ಇದು ಊರಲ್ಲಿ ನಟ್ಟಾಗಿದ್ರೆ ಮತ್ತು ಅದಕ್ಕೆ ಡಿಮಾಂಡ್ ಜಾಸ್ತಿ. ಮೊಟ್ಟುಗುಳ್ಳದಷ್ಟೇ ಡಿಮಾಂಡ್ ಅದು. ಅಲ್ಲ ಮೊಟ್ಟಿನಲ್ಲಿ ತಯಾರತ್ತ, ಮೊಟ್ಟು ಅಲ್ಲ, ಅದು ಹೆಸರೇ ಫೇಮಸ್. ಅದಕ್ಕೋಸ್ಕರ ಅದು ಮೊಟ್ಟು ಗುಳ್ಳ ಅಂತ ಹೇಳ್ತಾರೆ. ಆ ಬದ್ನೇನೆ ನಾವು ಇಲ್ಲಿ ನೋಡುದು. ಇದಕ್ಕೂ ಆ ಗಿಡ ಇಲ್ಲಿ ನಟ್ಟಾಗಿದ್ರೆ ಇದಕ್ಕೂ ಒಳ್ಳೆ ರೇಟ್ ಇತ್ತು. ಈಗ ಸಂತೆ ತಳ್ಕೊಳ್ಳೋದು ಗುಳ್ಳ ಮರ, ಇದು ಒಳ್ಳೆ ಇತ್ತು ಮರ ಅಂತ ಹೇಳ್ತಾರೆ. ಉಡುಪಿ ದಕ್ಷಿಣ ಕನ್ನಡದವ್ರು ಯಾರಾದ್ರೂ ನೆಡಬೇಕು ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ಬೇಕು? ಅದು ಹೇಗೆ ಪ್ರೊಸೀಜರ್? ಅದು ಹೇಗೆ ಸಾಕಬೇಕಾಗಿರ್ಬೋದು? ಅದು ಸಾಕುದಂದ್ರೆ ಮೊದಲು ನಾವು ಗಿಡ ಮಾಡೋಕೆ ಬದ್ನೆ ಬೀಜ, ಈ ವರ್ಷದ ಬೀಜ ನಾವು ಹಾಗೆ ಇಟ್ಕೊಳ್ಬೇಕು. ಬದ್ನೆಕಾಯಿ ಬೆಳೆದು ಬದ್ನೆಕಾಯಿ ತಗೋ ಅದನ್ನ ಬೀಜ ತೆಗೆದು ಒಣಗಿಸಿ ಇಟ್ಟು ಒಳ್ಳೆ ಜಾಗ್ರತೆಯಲ್ಲಿ ಇಟ್ಟು ಬರುವ ಬೇಕಾದ್ರೆ ಆಗಸ್ಟ್ ತಿಂಗಳಲ್ಲಿ ಸರಿಯಾಗಿ ನೆಲ ಸರಿ ಮಾಡಿ ಗೊಬ್ಬರದ ಹುಡಿ ಹಾಕಿ ಬೀಜ ಹಾಕಿ ಗಿಡ ಮಾಡ್ಬೇಕು. ಬೀಜ ಗೊಬ್ಬರದ್ದು ಇದು ಹಟ್ಟಿ ಗೊಬ್ಬರದ ಹುಡಿ ಗೊಬ್ಬರ. ಮತ್ತೆ ಈ ಹೌದೌದು, ಇದಾಗುದಿಲ್ಲ, ಅದು ಬೀಜ ಕೊಳ್ತೋಗುತ್ತೆ. ಈ ಹಟ್ಟಿ ಗೊಬ್ಬರದ ಹುಡಿ ಗೊಬ್ಬರ ನಾವು ಇಟ್ಕೊಳ್ತೇವೆ ಚೀಲದಲ್ಲಿ. ಆ ಗೊಬ್ಬರದ ಹುಡಿ ಹಾಕಿ ಅದನ್ನ ನಾವು ಗಿಡ ಮಾಡಿ ಒಂದು 1-2 ತಿಂಗಳ ನಂತರ ನೋಡ್ಬೋದು. ಏರಿ ಮಾಡಿ ಗೊಬ್ಬರ ಹಾಕಿ, ಹಟ್ಟಿ ಗೊಬ್ಬರ ಹಾಕಿ ಏರಿ ಮಾಡಿ ಬೆಳೆ ಅಂದಾಗಿದ್ರೆ ಒಂದು 3-2 ತಿಂಗಳ ಒಳಗೆ ಲೆಕ್ಕ ಅಂದಾಗಿದ್ದು 2 ತಿಂಗಳಲ್ಲಿ ಕಾಯಿ ಆಗ್ಬೇಕದು. ನಾವು ನಟ್ಟು 2 ತಿಂಗಳಲ್ಲಿ ಗಿಡ ಹಾಕಿ ಅಲ್ಲ, ನಟ್ಟು 2 ತಿಂಗಳಲ್ಲಿ ಕಾಯಿ ಆಗ್ಬೇಕದು. ಒಂದು ಗಿಡ ಅಂದ್ರೆ ಈಗ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಮಳೆ ಬಿಡುವವರೆಗೆ ಇರುತ್ತೆ. ಜೂನ್ ಜುಲೈವರೆಗೂ ಇರುತ್ತೆ. ಮತ್ ನಾವು ಯಾವ್ದು ಒಂದು ಗಿಡಕ್ಕೆ ನಾವು ತಗೊಬಂದ್ ಇದು ತಗೊಬಂದದ್ದು ಈಗ 2 ರೂಪಾಯಿ ಒಂದು ಗಿಡಕ್ಕೆ 2 ರೂಪಾಯಿ ಲೆಕ್ಕ ಬರುತ್ತೆ. ತರಕಾರಿ ಅಂದ್ರೆ ಸಾಧಾರಣ ಒಂದು ಸರಿಯಾದಾಗಿದ್ರೆ ಒಂದು ಸಾಧಾರಣ ಒಂದು 300-400 ರೂಪಾಯಿವರೆಗೂ 400 ರೂಪಾಯಿವರೆಗೂ ಕೊಡಕ್ ಒಂದು ಗಿಡ. 400 ರೂಪಾಯಿ ಸಿಗತ್ತೆ. ಒಳ್ಳೆ ಗಿಡ ಮಾತ್ರ ಒಳ್ಳೇದಾದ್ರೆ 400 ರೂಪಾಯಿವರೆಗೆ ಮಾಡ್ಬೋದು. ನಾವು ಬದ್ನೆ ನೋಡಕ್ ಶುರು ಮಾಡಿ ಒಂದು 5-6 ವರ್ಷ ಆಯ್ತು. ಸೇವಂತಿಗೆ ಮಾತ್ರ ನಮ್ ತಾಯಿ ಕಾಲದಿಂದ ನಟ್ಕೊಂಡ್ ಬರ್ತೈತಿ. ಒಂದು 25-30 ವರ್ಷದಿಂದ ನಟ್ಕೊಂಡ್ ಬರ್ತೈತಿ. ನೀರಂದಾಗಿದ್ರೆ ನಾವು ಮೋಟ್ರ್ ಉಂಟು, ಪಂಪ್ ಸೆಟ್, ಅದು 2 ದಿನ 3 ದಿವಸ ಬಿಟ್ಟು ಒಂದ್ಸಲ ನೀರ್ ಬಿಡುದು. ನೀರ್ ಫುಲ್ ತೋಟ ತುಂಬಾ ಬಿಡ್ಕಿ, ಏರಿ ತುಂಬಾ ನೀರ್ ಬಿಡ್ಕಿ. ತುಂಬ ಸೇವಂತಿಗೂ ಅಷ್ಟೇ.